ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ತಾಮ್ರನು ಓಡಿ ಹೋಗುವುದು, ಮಹಿಷಾಸುರನು ಮಂತ್ರಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿದುದು, ಬಾಷ್ಕಲ ಮತ್ತು ದುರ್ಮುಖನನ್ನು ಕಳಿಸುವುದು, ದೇವಿಯು ಬಾಷ್ಕಲ ದುರ್ಮುಖನನ್ನು ವಧಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ತಾಮ್ರನ ಮಾತನ್ನು ಕೇಳಿ ಭಗವತಿಯ ಮುಖಮಂಡಲವು ಮುಗುಳ್ನಗೆಯಿಂದ ತುಂಬಿ ಹೋಯಿತು. ಮೇಘ ಗಂಭೀರವಾಣಿಯಿಂದ ಅವನಲ್ಲಿ ಇಂತೆಂದಳು, ತಾಮ್ರನೇ, ಮೂರ್ಖನಾದ ನಿನ್ನೊಡೆಯ ಮಹಿಷಾಸುರನು ಈಗ ಮೃತ್ಯುವನ್ನು ಅಪ್ಪಿಕೊಳ್ಳಲು ಬಯಸುತ್ತಿರುವನು. ಆ ಅಜ್ಞಾನಿಯ ಮೇಲೆ ಕಾಮದೇವನ ಬಾಣಗಳ ಪ್ರಭಾವ ಬಿದ್ದಿದೆ. ನೀನು ಹೋಗಿ ಅವನಲ್ಲಿ ಹೇಳು, ಹುಲ್ಲು ಭೂಸ ತಿಂದು ಕೊಬ್ಬಿದ ಉದ್ದವಾದ ಬಾಲವುಳ್ಳ ದೊಡ್ಡ ಹೊಟ್ಟೆಯ ಕೊಂಬುಗಳುಳ್ಳ ನಿನಗೆ ಜನ್ಮವಿತ್ತ ಎಮ್ಮೆಯಂತೆ ನಾನಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ, ಇಂದ್ರ, ವರುಣ, ಕುಬೇರ ಹಾಗೂ ಅಗ್ನಿ ಇವರನ್ನು ಕೂಡ ನಾನು ಪತಿಯನ್ನಾಗಿಸಲು ಬಯಸುವುದಿಲ್ಲ. ಇಂತಹ ಪ್ರಧಾನ ದೇವತೆಗಳೆಲ್ಲರನ್ನು ಬಿಟ್ಟು ಯಾವ ಗುಣದ ವಿಶೇಷತೆಯಿಂದ ನಾನು ಪಶುವನ್ನು ಪತಿಯನ್ನಾಗಿಸುವ ನಿಂದನೀಯ ಕಾರ್ಯವನ್ನು ಮಾಡಲಿ? ಶಕ್ತಿಶಾಲಿ ನನ್ನ ಪತಿದೇವರು ವಿರಾಜಮಾನರಾಗಿದ್ದಾರೆ. ಅವರು ಎಲ್ಲರ ಕರ್ತ, ಸಾಕ್ಷಿ, ಕರ್ತ ಮತ್ತು ನಿಸ್ಪೃಹರಾಗಿದ್ದಾರೆ. ನಿರ್ಗುಣ, ನಿರ್ಮಮ, ಅನಂತ, ನಿರಾಲಂಬ, ನಿರಾಶ್ರಯ, ಸರ್ವಜ್ಞ, ಸರ್ವಗಾಮಿ, ಪೂರ್ಣ, ಸಾಕ್ಷಿ, ಪೂರ್ಣಾಶಯ ಹಾಗೂ ಕಲ್ಯಾಣ ಸ್ವರೂಪ ಅವರ ಶ್ರೀ ವಿಗ್ರಹವಾಗಿದೆ. ಅವರು ಎಲ್ಲೆಡೆ ವಿರಾಜಮಾನರಾಗಿದ್ದಾರೆ. ಕ್ಷಮೆ ಮತ್ತು ಶಾಂತಿಯ ಸಾಕಾರ ವಿಗ್ರಹರಾಗಿದ್ದಾರೆ. ಅವರು ಎಲ್ಲವನ್ನೂ ನೋಡುವ ಮತ್ತು ತಿಳಿಯುವ ಶಕ್ತಿಯು ಅವರಿಗೆ ಸುಲಭವಾಗಿದೆ. ಇಂತಹ ಸುಯೋಗ್ಯ ಪತಿಯನ್ನು ಬಿಟ್ಟು ಮೂರ್ಖ ಮಹಿಷಾಸುರನ ಸೇವೆ ಮಾಡಲು ನಾನು ಹೇಗೆ ಸಿದ್ಧಳಾಗಬಲ್ಲೆ? ನೀನು ಎಚ್ಚರಿಕೆಯಿಂದ ಯುದ್ಧ ಮಾಡು. ಈಗಲೇ ನಿನ್ನನ್ನು ಯಮನ ವಾಹನಕ್ಕಾಗಿ ನಿಯುಕ್ತಗೊಳಿಸುವೆನು. ಅಥವಾ ನಿನ್ನ ಬೆನ್ನಿನ ಮೇಲೆ ನೀರನ್ನು ಹೇರಿ ಜನತೆಗೆ ನೀರನ್ನು ಹಂಚುವ ವ್ಯವಸ್ಥೆ ಮಾಡುವೆನು. ಎಲ್ಲವೋ ನೀಚನೆ, ನಿನಗೆ ಪ್ರಾಣಗಳ ಕುರಿತು ಲೋಭವಿದ್ದರೆ ಸಮಸ್ತ ದಾನವರೊಂದಿಗೆ ಶೀಘ್ರವಾಗಿ ಪಾತಾಳಕ್ಕೆ ಹೊರಟು ಹೋಗು. ಇಲ್ಲದಿದ್ದರೆ ಸಂಗ್ರಾಮದಲ್ಲಿ ನೀನು ನನ್ನಿಂದ ಉಳಿಯಲಾರೆ. ಇಬ್ಬರು ಸಮಾನರಾಗಿದ್ದಾಗಲೇ ಅವರ ಸಂಯೋಗವು ಜಗತ್ತಿನಲ್ಲಿ ಸುಖದಾಯಕವಾಗಬಲ್ಲದು. ಇಲ್ಲದಿದ್ದರೆ ಅಜ್ಞಾನದಿಂದ ವಿಷಮತೆಯಲ್ಲಿ ಸಂಬಂಧದ ಕಲ್ಪನೆ ಮಾಡಿಕೊಂಡರೆ ದುಃಖವೇ ಅನುಭವಿಸಬೇಕಾಗುತ್ತದೆ. ನಿನ್ನ ಬುದ್ಧಿಗೆ ಕಲ್ಲು ಬಿದ್ದಿದೆ. ಇದರಿಂದ ಭಾಮಿನಿ, ನೀನು ನಮ್ಮ ಮಹಾರಾಜನನ್ನು ಸೇವಿಸು ಎಂದು ಹೇಳುತ್ತಿರುವೆ. ಎಲ್ಲಿ ನಾನು, ಎಲ್ಲಿ ಕೊಂಬುಗಳುಳ್ಳ ಮಹಿಷಾಸುರ? ಇಂತಹ ಇಬ್ಬರಲ್ಲಿ ಎಂತಹ ಸಂಬಂಧ? ಹೋಗು, ಇಲ್ಲವೇ ಯುದ್ಧ ಮಾಡು. ನಿನಗೆ ಇಚ್ಛೆ ಇದ್ದಂತೆ ಮಾಡಬಹುದು. ನಾನು ನಿನ್ನನ್ನು ಪರಿವಾರ ಸಹಿತ ಮೃತ್ಯು ಮುಖವಾಗಿಸುವೆನು. ಯುದ್ಧವು ಅಭೀಷ್ಟವಿಲ್ಲದಿದ್ದರೆ ಈ ಲೋಕವನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಸುಖವಾಗಿ ಕಳೆಯಬಲ್ಲೆ. ವ್ಯಾಸರು ಹೇಳುತ್ತಾರೆ, ಹೀಗೆ ಹೇಳಿ ಭಗವತಿ ಜಗದಂಬೆಯು ಜೋರಾಗಿ ಅದ್ಭುತ ಘೋರ ಗರ್ಜನೆ ಮಾಡಿದಳು. ಆ ಸಂದರ್ಭದಲ್ಲಿ ಆಕೆಯ ಕಲ್ಪಾಂತ್ಯದಂತಹ ಗರ್ಜನೆಯಿಂದ ದೈತ್ಯರ ಮನಸ್ಸಿನಲ್ಲಿ ಆತಂಕ ಉಂಟಾಯಿತು. ಅಂತಹ ಗಂಭೀರ ಗರ್ಜನೆಯ ಪ್ರಭಾವದಿಂದ ಭೂಮಿ ನಡುಗಿತು, ಪರ್ವತಗಳು ಕಂಪಿಸಿದವು, ದೈತ್ಯ ಸ್ತ್ರೀಯರ ಗರ್ಭಪಾತವಾಯಿತು. ಆ ಶಬ್ದವನ್ನು ಕೇಳಿ ತಾಮ್ರನ ಮನಸ್ಸು ಭಯದಿಂದ ವ್ಯಾಪ್ತವಾಗಿ ಅಲ್ಲಿಂದ ಓಡಿ ಮಹಿಷಾಸುರನ ಬಳಿಗೆ ಹೊರಟು ಹೋದನು. ಇಷ್ಟೇ ಅಲ್ಲ, ಆ ನಗರದಲ್ಲಿದ್ದ ಎಲ್ಲ ದೈತ್ಯರ ಮನಸ್ಸುಗಳು ಚಿಂತಿತವಾದವು. ರಾಜನೇ, ಅವರೆಲ್ಲರ ಕಿವಿಗಳು ಕಿವುಡಾದವು. ಓಡಿ ಹೋಗುವ ಒಂದೇ ಧ್ಯೇಯ ಅವರಿಗೆ ಉಳಿಯಿತು. ಆಗಲೇ ಕ್ರೋಧಾವಿಷ್ಟವಾದ ಸಿಂಹವು ಭೀಷಣ ಗರ್ಜನೆ ಮಾಡಿತು. ಆ ಭೈರವನಾದದಿಂದಾಗಿ ದೈತ್ಯರ ರೋಮ ರೋಮಗಳಲ್ಲಿ ಭಯ ತುಂಬಿ ಹೋಯಿತು. ತಾಮ್ರನು ಹಿಂತಿರುಗಿ ಬಂದುದನ್ನು ನೋಡಿ ಮಹಿಷಾಸುರನ ಬುದ್ಧಿ ಆಶ್ಚರ್ಯಚಕಿತವಾಯಿತು. ಆಗ ಮಂತ್ರಿಗಳೊಂದಿಗೆ ಕುಳಿತು ಅವನು ವಿಚಾರ ವಿಮರ್ಶೆ ಮಾಡಿದನು. ಈಗ ಏನು ಮಾಡಬೇಕು? ದುರ್ಗವನ್ನು ಆಶ್ರಯಿಸಬೇಕೇ ಅಥವಾ ಯುದ್ಧ ಮಾಡುವುದೇ? ಇಲ್ಲವೇ ಯುದ್ಧ ಭೂಮಿಯಿಂದ ಹೊರಟು ಓಡಿ ಹೋಗುವುದೇ? ಮಹಾನುಭಾವರಾದ ದಾನವರಿರ, ಇಲ್ಲಿಂದ ಓಡಿ ಹೋಗುವುದೇ ಕಲ್ಯಾಣವೆಂದು ನಿಮಗೆ ಕಾಣುತ್ತಿದೆಯೇ? ನೀವೆಲ್ಲರೂ ಬುದ್ಧಿವಂತರು, ಯುದ್ಧದಲ್ಲಿ ಎಂದು ಬೆನ್ನು ತೋರಿಸದವರು, ಶಾಸ್ತ್ರಗಳ ಪಾರಂಗತ ವಿದ್ವಾಂಸರು ಆಗಿದ್ದೀರಿ. ಇಂತಹ ಸಂದರ್ಭದಲ್ಲಿ
ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯಲಿಕ್ಕಾಗಿ ಯಾವುದಾದರೂ ಅತ್ಯಂತ ಗುಪ್ತವಾದ ವಿಚಾರ ಮಾಡುವುದು ಪರಮಾವಶ್ಯಕವಾಗಿದೆ. ರಾಜ್ಯದ ಸ್ಥಿತಿಯಲ್ಲಿ ಮಂತ್ರಿಗಳ ವಿಚಾರವನ್ನೇ ಪ್ರಧಾನವೆಂದು ತಿಳಿಯಲಾಗಿದೆ. ರಾಜ್ಯವನ್ನು ಸುರಕ್ಷಿತವಾಗಿಡಬೇಕಾದರೆ ರಾಜನು ಸದಾಚಾರಿ ವಿದ್ವಾಂಸ ಮಂತ್ರಿಗಳೊಂದಿಗೆ ವಿಚಾರ ಮಾಡುವುದು ಅನಿವಾರ್ಯವಾಗಿದೆ. ವಿಚಾರದ ರಹಸ್ಯ ಬಯಲಾದರೆ ರಾಜ್ಯ ಹಾಗೂ ರಾಜ ಎರಡೂ ವಿನಾಶವಾಗಬಲ್ಲದು. ನಮ್ಮ ವಿಚಾರವು ಎಲ್ಲರಿಗೂ ತಿಳಿಯಬಾರದು ಎಂಬ ಭಯದಿಂದ ಕಲ್ಯಾಣಕಾಮಿ ಪುರುಷನು ತಮ್ಮ ಅಭಿಪ್ರಾಯವನ್ನು ಚೆನ್ನಾಗಿ ಗುಪ್ತವಾಗಿಡುತ್ತಾರೆ. ಆದ್ದರಿಂದ ಈಗ ಮಂತ್ರಿಮಂಡಲವು ದೇಶ ಮತ್ತು ಕಾಲಕ್ಕೆ ಅನುಸಾರವಾಗಿ ತಮ್ಮ ಹಿತಕರ ಮತವನ್ನು ಪ್ರಕಟಿಸಿರಿ. ನೀತಿಯುಕ್ತ ವಿಚಾರ ಮಾಡಿಯೇ ಮತವನ್ನು ವ್ಯಕ್ತಪಡಿಸಬೇಕು. ಇಲ್ಲಿಗೆ ಬಂದಿರುವ ದೇವನಿರ್ಮಿತ ಈ ಸ್ತ್ರೀಯಲ್ಲಿ ಅಪಾರ ಪರಾಕ್ರಮವಿದೆ. ಒಬ್ಬಂಟಿಗಳಾಗಿ ನಿರಾಧಾರಳಾಗಿ ಅವಳು ಇಲ್ಲಿಗೆ ಬಂದಿರುವ ಕಾರಣವೇನು? ಇದರ ಕುರಿತು ಎಲ್ಲರೂ ವಿಚಾರ ಮಾಡಿರಿ. ಆ ಯುವತಿ ಸ್ತ್ರೀಯು ಯುದ್ಧಕ್ಕಾಗಿ ಪದೇ ಪದೇ ಆಹ್ವಾನ ನೀಡುತ್ತಿರುವಳು. ಇದರಿಂದ ಹೆಚ್ಚಿನ ಆಶ್ಚರ್ಯವೇನಿರಬಹುದು? ಯುದ್ಧವು ನಡೆದರೆ ವಿಜಯಶ್ರೀ ಸಿಗಬಹುದು ಅಥವಾ ಸಿಗದಿರಬಹುದು ಎಂಬುದನ್ನು ಮೂರು ಲೋಕಗಳಲ್ಲಿ ಯಾರು ತಾನೇ ತಿಳಿಯಬಲ್ಲನು? ಅನೇಕರು ಇದ್ದಾಗ ವಿಜಯವಾಗುತ್ತದೆ ಹಾಗೂ ಒಬ್ಬಂಟಿಗನ ಸೋಲು ಆಗುವುದು. ಇದು ಕೂಡ ನಿಶ್ಚಿತವಾದ ಮಾತಲ್ಲ. ಏಕೆಂದರೆ ಯುದ್ಧದಲ್ಲಿ ಜಯ ಮತ್ತು ಪರಾಜಯಗಳು ಸದಾ ದೈವಕ್ಕೆ ಅಧೀನವೆಂದು ತಿಳಿಯಬೇಕು. ಉಪಾಯದ ಸಮರ್ಥರು ಹೇಳುತ್ತಾ ಇರುತ್ತಾರೆ, ಅದೃಷ್ಟ ಅಥವಾ ದೈವ ಎಂಬುದು ಏನು ಮತ್ತು ಅದನ್ನು ಯಾರು ನೋಡಿರುವರು? ಕೇವಲ ಹೇಡಿಗಳಷ್ಟೇ ಅದನ್ನು ಆಶ್ರಯಿಸುತ್ತಾರೆ. ಶಕ್ತಿಶಾಲಿ ಪುರುಷನು ಈ ದೈವವನ್ನು ಎಲ್ಲಿಯೂ ನೋಡುವುದಿಲ್ಲ. ಇದರಿಂದ ಉದ್ಯಮ ಮತ್ತು ದೈವ ಎಂಬ ಎರಡು ಪಕ್ಷಗಳಿವೆ ಎಂಬುದು ಸಿದ್ಧವಾಗುತ್ತವೆ. ವೀರ ಪುರುಷನ ಮನಸ್ಸಿನಲ್ಲಿ ಉದ್ಯಮದ ಹಾಗೂ ಹೇಡಿ ವ್ಯಕ್ತಿಯ ಮನಸ್ಸಿನಲ್ಲಿ ದೈವದ ಮಾನ್ಯತೆ ಇರುತ್ತದೆ. ಬುದ್ಧಿಪೂರ್ವಕ ಇದೆಲ್ಲದರ ಕುರಿತು ವಿಚಾರ ಮಾಡಿ ಉತ್ತಮ ಕಾರ್ಯವನ್ನು ಮಾಡುವುದೇ ಶ್ರೇಯಸ್ಕರವಾಗಿದೆ. ವ್ಯಾಸರು ಹೇಳುತ್ತಾರೆ, ತಮ್ಮ ಒಡೆಯ ಮಹಿಷಾಸುರನ ಸಾರಗರ್ಭಿತ ಮಾತನ್ನು ಕೇಳಿ ಮಹಾ ಯಶಸ್ವಿ ಬಿಡಾಲಾಕ್ಷನು ಕೈಮುಗಿದು ಇಂತೆಂದನು, ರಾಜನೇ, ವಿಶಾಲ ನೇತ್ರವುಳ್ಳ ಈ ಸ್ತ್ರೀಯಳ ವಿಷಯದಲ್ಲಿ ಪುನಃ ಪ್ರಯತ್ನಪೂರ್ವಕ ತಿಳುವಳಿಕೆ ಪಡೆಯಬೇಕು. ಇವಳು ಯಾವ ಉದ್ದೇಶದಿಂದ ಎಲ್ಲಿಂದ ಬಂದಿರುವಳು? ಯಾರೊಂದಿಗೆ ಈಕೆಯ ಪಾಣಿಗ್ರಹಣವಾಗಿದೆ? ಸ್ತ್ರೀಯಳ ಕೈಯಿಂದ ನಮ್ಮ ನಿಧನ ನಿಶ್ಚಿತವಾಗಿದೆ ಎಂಬುದನ್ನು ದೇವತೆಗಳು ಚೆನ್ನಾಗಿ ತಿಳಿದಿದ್ದಾರೆ. ಅವರೇ ತಮ್ಮ ಸಾಮೂಹಿಕ ತೇಜದಿಂದ ಈ ಕಮಲ ನಯನೆಯನ್ನು ಉತ್ಪನ್ನ ಮಾಡಿ ಇಲ್ಲಿಗೆ ಕಳಿಸಿರುವರು. ಅವರೆಲ್ಲರೂ ಯುದ್ಧವನ್ನು ನೋಡುವ ಅಭಿಲಾಷೆಯಿಂದ ಅಡಗಿ ಸದ್ಯ ಆಕಾಶದಲ್ಲಿ ನಿಂತಿದ್ದಾರೆ. ಅವರಿಗೂ ಯುದ್ಧದ ಲಾಲಸೆ ಕಡಿಮೆಗೇನಿಲ್ಲ. ಸಮಯ ಬಂದಾಗ ಅವರೆಲ್ಲರೂ ಈ ಸ್ತ್ರೀಯಳ ಸಹಾಯಕರಾಗುವರು. ವಿಷ್ಣುವೇ ಮೊದಲಾದ ಪ್ರಧಾನ ದೇವತೆಗಳು ಸಮರಾಂಗಣದಲ್ಲಿ ಈ ಕಾಮಿನಿಯನ್ನು ಅಗ್ರೇಸರಳಾಗಿಸಿ ನಮ್ಮನ್ನು ವಧಿಸುವರು. ಜೊತೆಗೆ ಆ ಸ್ತ್ರೀಯು ನಿಮ್ಮನ್ನು ಕೊಂದು ಬಿಡುವಳು. ರಾಜನೇ, ನಾನು ತಿಳಿದಂತೆ ಆ ದೇವತೆಗಳ ಮನೋರಥವು ಇದೇ ಆಗಿದೆ. ಭವಿಷ್ಯದಲ್ಲಿ ಆಗುವ ಪರಿಣಾಮದ ಸರಿಯಾದ ಅರಿವು ನನಗೆ ಸುಲಭವಿಲ್ಲ. ಪ್ರಭುವೇ, ನೀವು ಈಗ ಯುದ್ಧ ಮಾಡಬೇಡಿ. ಸರಿ, ಈಗ ಇದಕ್ಕಿಂತ ಹೆಚ್ಚು ನಾನು ಏನನ್ನು ಹೇಳಲಾರೆ. ಕಾರ್ಯದ ಪ್ರಧಾನತೆಯನ್ನು ತಿಳಿದು ನಾವು ನಿರಂತರವಾಗಿ ನಿಮಗಾಗಿ ಸಾಯಲು ಸಿದ್ಧರಿದ್ದೇವೆ. ನಿಮ್ಮ ಜೊತೆಗೆ ಆನಂದದ ಅವಕಾಶ ನಮಗೂ ಸಿಗುತ್ತಾಗಿದೆ. ನಾವು ನಿಮ್ಮ ಅನುಚರರಾಗಿದ್ದೇವೆ. ಇದೇ ನಮ್ಮ ಧರ್ಮವಾಗಿದೆ. ಮಹಾರಾಜ, ಸರ್ವಥಾ ಅಸಹಾಯಕಳಾಗಿದ್ದರೂ ಈ ಸ್ತ್ರೀಯು ನಮ್ಮೊಂದಿಗೆ ಯುದ್ಧ ಮಾಡುವ ಪ್ರಸ್ತಾಪಕ್ಕೆ ಅಂಟಿಕೊಂಡಿರುವಳು. ಬಲಾಭಿಮಾನಿ ವೀರರಾದ ನಮ್ಮ ಬಳಿ ಇಷ್ಟೊಂದು ಸೈನ್ಯವಿದ್ದರೂ ಇದರ ಪರಿವೆಯೇ ಆಕೆಗಿಲ್ಲವಲ್ಲ. ದುರ್ಮುಖನು ಹೇಳಿದನು, ರಾಜನೇ, ಇಂದು ಯುದ್ಧದಲ್ಲಿ ನಮ್ಮದೇ ವಿಜಯವಾಗುವುದು ಎಂಬುದು ನಾನು ತಿಳಿಯುತ್ತೇನೆ. ಯುದ್ಧದಿಂದ ಹಿಂದೆ ಸರಿಯುವುದು ಸರ್ವಥಾ ಸರಿಯಲ್ಲ. ಹೀಗೆ ಮಾಡುವುದರಿಂದ ನಮ್ಮ ಕೀರ್ತಿ ಕಲಂಕಿತವಾಗುವುದು. ಇಂದ್ರಾದಿ ದೇವತೆಗಳನ್ನು ಎದುರಿಸುವಾಗಲೂ ಓಡಿ ಹೋಗುವಂತಹ ನಿಂದಿತ ಕಾರ್ಯವನ್ನು ಆಶ್ರಯಿಸಲಿಲ್ಲ. ಹೀಗಿರುವಾಗ ಈ ಒಬ್ಬಂಟಿಗಳಾದ ಸ್ತ್ರೀಯ ಮುಂದೆ ಹೀಗೆ ಮಾಡುವುದೇ? ಆದ್ದರಿಂದ ಯುದ್ಧ ಮಾಡುವುದೇ ಪರಮಾವಶ್ಯಕವಾಗಿದೆ. ಯುದ್ಧದಲ್ಲಿ ವಿಜಯ ಅಥವಾ ಮರಣ ಇವೆರಡೂ ಆಗುತ್ತವೆ. ಏನು ಆಗಬೇಕೋ ಅದನ್ನು ಯಾರೂ ತಪ್ಪಿಸಲಾರರು. ಮತ್ತೆ ತಿಳುವಳಿಕೆಯುಳ್ಳ ಪುರುಷನು ಏಕೆ ಚಿಂತಿಸಬೇಕು? ಸಂಗ್ರಾಮದಲ್ಲಿ ಸತ್ತರೆ ಕೀರ್ತಿ ಲಭಿಸುತ್ತದೆ, ಜೀವಂತನಾಗಿದ್ದರೆ ಸುಖದ ಪ್ರಾಪ್ತಿಯಾಗುತ್ತದೆ. ಇವೆರಡೂ ಫಲಗಳು ಮನಸ್ಸಿಗೆ ಅನುಕೂಲವಾಗಿವೆ
ಎಂದು ತಿಳಿದುಕೊಂಡು ಈಗ ಯುದ್ಧ ಮಾಡಲಿಕ್ಕಾಗಿ ತತ್ಪರರಾಗಬೇಕು. ಓಡಿ ಹೋದರೆ ಜಗತ್ತಿನಲ್ಲಿ ನಿಂದೆ ಉಂಟಾಗುತ್ತದೆ. ಆಯುಷ್ಯ ಮುಗಿದಾಗ ಸಾಯುವುದು ನಿಶ್ಚಯವೇ ಆಗಿದೆ. ಆದ್ದರಿಂದ ಬದುಕುವ ಮತ್ತು ಸಾಯುವ ವಿಷಯದಲ್ಲಿ ವ್ಯರ್ಥವಾದ ಚಿಂತೆಯನ್ನು ಮಾಡಬಾರದು. ವ್ಯಾಸರು ಹೇಳುತ್ತಾರೆ, ಬಾಷ್ಕಲನು ಮಾತಿನಲ್ಲಿ ತುಂಬ ಕುಶಲನಾಗಿದ್ದನು. ಅವನು ದುರ್ಮುಖನ ಮಾತನ್ನು ಕೇಳಿದ ಬಳಿಕ ಕೈಮುಗಿದು ನಮ್ರತೆಯಿಂದ ಮಹಿಷಾಸುರನಲ್ಲಿ ಇಂತೆಂದನು: ರಾಜನೇ, ಈ ಕಾರ್ಯವು ಹೇಡಿಗಳಿಗೂ ಕೂಡ ಅಪ್ರಿಯವಾಗಿದೆ. ನೀವು ಈ ಕಾರ್ಯದ ವಿಷಯದಲ್ಲಿ ಏನನ್ನು ಚಿಂತಿಸಬಾರದು. ನಾನೊಬ್ಬನೇ ಚಂಚಲ ನೇತ್ರವುಳ್ಳ ಚಂಡಿಯನ್ನು ಕೊಂದು ಹಾಕುವೆನು. ನೃಪತಿಯೇ, ಮನಸ್ಸಿನಲ್ಲಿ ಉತ್ಸಾಹ ತಳೆಯಿರಿ. ರಾಜನೇ, ನಾನು ನಿರ್ಭಯನಾಗಿ ಅದ್ಭುತ ಯುದ್ಧ ಮಾಡುವೆನು. ನನ್ನ ಪ್ರಯತ್ನದಿಂದ ಆ ಚಂಡಿಕೆ ಯಮಪದವನ್ನು ಅವಶ್ಯವಾಗಿ ಸೇರುವಳು. ನಾನು ಇಂದ್ರ, ವರುಣ, ಕುಬೇರ, ಸೂರ್ಯ, ಚಂದ್ರ, ಯಮರಾಜ, ಅಗ್ನಿ, ವಾಯು, ವಿಷ್ಣು ಹಾಗೂ ಶಂಕರ ಇವರಾರಿಗೂ ಹೆದರುವುದಿಲ್ಲ. ಹಾಗಿರುವಾಗ ಅಭಿಮಾನದಿಂದ ಉನ್ಮತ್ತಳಾದ ಈ ಒಬ್ಬಂಟಿಗಳಾದ ಸ್ತ್ರೀಯು ನನಗೆ ಏನು ಮಾಡಬಲ್ಲಳು? ನನ್ನ ಹೊಳೆಯುವ ಬಾಣಗಳಿಂದ ಆಕೆಯ ಪ್ರಾಣಪಕ್ಷಿಯು ಹಾರಿ ಹೋದೀತು. ಇಂದು ತಾವು ನನ್ನ ಭುಜಗಳ ಬಲವನ್ನು ನೋಡಿರಿ, ಮತ್ತೆ ಸುಖವಾಗಿ ವಿಹರಿಸುತ್ತೀರಿ. ಈಕೆಯ ಜೊತೆಗೆ ಯುದ್ಧ ಮಾಡಲಿಕ್ಕಾಗಿ ನೀವು ಸಂಗ್ರಾಮಕ್ಕೆ ಹೋಗಬೇಕಾಗಿಲ್ಲ. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ಅಭಿಮಾನದಲ್ಲಿ ಪ್ರಮತ್ತನಾಗಿರುವ ಬಾಷ್ಕಲನು ಮಹಿಷಾಸುರನಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದನು. ಅನಂತರ ದುರ್ಧರನೆಂಬುವನು ಆ ರಾಕ್ಷಸ ರಾಜನಿಗೆ ವಂದಿಸಿ ಹೇಳತೊಡಗಿದನು. ದುರ್ಧರನು ಹೇಳುತ್ತಾನೆ, ಮಹಾರಾಜನೇ, ದೇವತೆಗಳಿಂದ ರಚಿಸಲ್ಪಟ್ಟ ಆ ದೇವಿಯನ್ನು ನಾನು ಸೋಲಿಸಿ ಬಿಡುವೆನು. 18 ಭುಜಗಳನ್ನು ಧರಿಸಿ ಆ ಸುಂದರಿಯು ಅವಶ್ಯವಾಗಿ ಯಾವುದೋ ಕಾರಣದಿಂದ ಇಲ್ಲಿಗೆ ಬಂದಿರುವಳು. ರಾಜನೇ, ದೇವತೆಗಳು ಈ ಮಾಯೆಯನ್ನು ರಚಿಸಿರುವರು. ನಿಮ್ಮನ್ನು ಹೆದರಿಸಲೆಂದೇ ಈಕೆಯು ಇಲ್ಲಿಗೆ ಆಗಮಿಸಿರುವಳು. ಇದು ಕೇವಲ ಭಯಪಡಿಸಲೆಂದೇ ಆಗಿದೆ ಎಂದು ತಿಳಿದು ನೀವು ತಮ್ಮ ಮನಸ್ಸಿನ ಮೋಹವನ್ನು ತ್ಯಜಿಸಿರಿ. ಭೂಪಾಲನೆ, ಇದು ರಾಜನೀತಿಯಾಗಿದೆ. ಈ ಮಂತ್ರಿಗಳ ಸಂಬಂಧವಾಗಿ ಕೆಲವು ಮಾತುಗಳನ್ನು ಹೇಳುವೆನು, ಕೇಳಿರಿ. ಎಷ್ಟೋ ಮಂತ್ರಿಗಳು ಸಾತ್ವಿಕ ಮತ್ತು ರಾಜಸ ಪ್ರಕೃತಿಯವರಾಗಿರುತ್ತಾರೆ. ಇವರಲ್ಲದೆ ಕೆಲವರು ತಾಮಸರು ಇರುತ್ತಾರೆ. ದಾನವೇಶ್ವರನೇ, ಹೀಗೆ ಜಗತ್ತಿನಲ್ಲಿ ಮಂತ್ರಿಗಳ 3 ಭೇದಗಳನ್ನು ತಿಳಿಯಲಾಗಿದೆ. ಸಾತ್ವಿಕ ಮಂತ್ರಿಗಳು ತನ್ನ ಪೂರ್ಣ ಶಕ್ತಿಯಿಂದ ಸ್ವಾಮಿಯ ಕಾರ್ಯವನ್ನು ನೆರವೇರಿಸುತ್ತಾರೆ. ಅವರ ಮನಸ್ಸಿನಲ್ಲಿ ಸ್ವಾಮಿಯ ಕಾರ್ಯದಲ್ಲಿ ಕಿಂಚಿತ್ತಾದರೂ ವಿರೋಧವಿರುವುದಿಲ್ಲ. ಅವರು ಧಾರ್ಮಿಕರು, ಮಂತ್ರಶಾಸ್ತ್ರದಲ್ಲಿ ಪಾರಂಗತರು ಆಗಿರುತ್ತಾರೆ. ಏಕಾಗ್ರತೆಯಿಂದ ತನ್ನ ಕರ್ತವ್ಯದಲ್ಲಿ ತೊಡಗಿರುತ್ತಾರೆ. ರಾಜಸ ಮಂತ್ರಿಗಳ ಮನಸ್ಸಿನಲ್ಲಿ ಸದಾ ಭೇದ ಭಾವನೆ ತುಂಬಿರುತ್ತದೆ. ಸಮಯ ಬಂದಾಗ ಅವರು ತಮ್ಮ ಕಾರ್ಯವನ್ನು ಸಾಧಿಸುವರು. ಸ್ವಾಮಿಯ ಕಾರ್ಯವು ಬೇಕಾದರೆ ಕೆಟ್ಟು ಹೋಗಲಿ, ಇದರ ಕುರಿತು ಅವರಿಗೆ ಪರಿವೆ ಇರುವುದಿಲ್ಲ. ಕೆಲವೊಮ್ಮೆ ಶತ್ರುಗಳ ಪ್ರಲೋಭನೆಯಲ್ಲಿ ಬಿದ್ದು ಅವರು ವಿರೋಧಿ ಪಕ್ಷದಲ್ಲಿಯೂ ಸೇರಿಬಿಡುತ್ತಾರೆ. ಮನೆಯಲ್ಲಿ ಇದ್ದುಕೊಂಡೇ ತನ್ನ ಸ್ವಾಮಿಯ ಕೊರತೆಗಳ ರಹಸ್ಯವನ್ನು ಶತ್ರುವಿನ ಮುಂದೆ ಪ್ರಕಟಿಸುವುದು ಅವರ ಸ್ವಭಾವ ಆಗಿಬಿಡುತ್ತದೆ. ಅವರ ಕಾರ್ಯದಲ್ಲಿ ಸದಾ ಭೇದವೇ ಇರುತ್ತದೆ. ಓರೆಯಲ್ಲಿ ಕಡಗಿದ್ದ ಕತ್ತಿಯಂತೆ ಅವರು ಘಾತುಕರಾಗಿರುತ್ತಾರೆ. ಯುದ್ಧದ ಸಂದರ್ಭ ಬಂದಾಗ ಒಡೆಯನ ಮನಸ್ಸಿನಲ್ಲಿ ಆತಂಕವನ್ನು ಉಂಟು ಮಾಡುವುದು ಅವರ ಸ್ವಭಾವವೇ ಆಗಿಬಿಡುತ್ತದೆ. ರಾಜನೇ, ಅಂತಹ ಮಂತ್ರಿಗಳಲ್ಲಿ ಎಂದೂ ವಿಶ್ವಾಸವಿಡಬಾರದು. ವಿಶ್ವಾಸವಿಟ್ಟರೆ ಕಾರ್ಯವು ಕೆಟ್ಟು ಹೋಗುವ ಸಂಭವವಿರುತ್ತದೆ. ಮಂತ್ರ ಹಾನಿಯಾದರೂ ಸದಾ ಆಗುತ್ತಾ ಇರುತ್ತದೆ. ದುರಾಚಾರಿ ಮಂತ್ರಿಗಳ ಮೇಲೆ ವಿಶ್ವಾಸವಿಟ್ಟರೆ ಲೋಭಕ್ಕೆ ವಶೀಭೂತರಾಗಿ ಅವರು ಏನು ತಾನೇ ಮಾಡಲಾರರು. ತಾಮಸ ಪ್ರಕೃತಿಯುಳ್ಳ ಮಂತ್ರಿಗಳಾದರೂ ಇನ್ನೂ ನೀಚ ಸ್ವಭಾವದವರಾಗಿರುತ್ತಾರೆ. ಆ ಮೂರ್ಖರು ಸದಾ ಪಾಪದಲ್ಲೇ ನಿರತರಾಗಿರುತ್ತಾರೆ. ಆದ್ದರಿಂದ ರಾಜೇಂದ್ರನೇ, ನಾನು ಸ್ವತಃ ಯುದ್ಧಕ್ಕೆ ಹೋಗಿ ಈ ಕಾರ್ಯವನ್ನು ನೆರವೇರಿಸುವೆನು. ನೀವು ಎಲ್ಲ ರೀತಿಯಿಂದ ನಿಶ್ಚಿಂತರಾಗಿರಿ. ಆ ದುರಾಚಾರಣಿ ಸ್ತ್ರೀಯನ್ನು ಕರೆದುಕೊಂಡು ನಾನು ಬೇಗನೆ ಬರುವೆನು. ನೀವು ನಮಗೆ ಒಡೆಯರಾಗಿರುವಿರಿ. ನಾನು ನನ್ನ ಪೂರ್ಣ ಶಕ್ತಿಯನ್ನು ತೊಡಗಿಸಿ ನಿಮ್ಮ ಕಾರ್ಯವನ್ನು ನೆರವೇರಿಸುವೆನು. ನೀವು ನನ್ನ ಧೈರ್ಯ ಮತ್ತು ಸಾಮರ್ಥ್ಯವನ್ನು ನೋಡುವಿರಂತೆ. ವ್ಯಾಸರು ಹೇಳುತ್ತಾರೆ, ಹೀಗೆ ಹೇಳಿ ಮಹಾಬಾಹು ಬಾಷ್ಕಲ ಮತ್ತು ದುರ್ಮುಖರು ಅಲ್ಲಿಂದ ಹೊರಟರು. ಅವರ ಸರ್ವಾಂಗದಿಂದ ದುರಭಿಮಾನವೇ ತೊಟ್ಟೆಕ್ಕುತ್ತಿತ್ತು.
ಸಮಸ್ತ ಅಸ್ತ್ರಶಸ್ತ್ರಗಳನ್ನು ಅವರು ಬಲ್ಲವರಾಗಿದ್ದರು. ಆದ್ದರಿಂದ ಮದೋನ್ಮತ್ತ ದಾನವರು ಸಮರಾಂಗಣಕ್ಕೆ ತಲುಪಿದರು. ಅಲ್ಲಿ ಭಗವತಿ ಜಗದಂಬೆಯು ವಿರಾಜಿಸುತ್ತಿದ್ದಳು. ಆಕೆಯಲ್ಲಿ ಅವರು ಮೇಘ ಗಂಭೀರವಾಣಿಯಿಂದ ಹೇಳತೊಡಗಿದರು. ದೇವಿಯೇ, ದೇವತೆಗಳನ್ನು ಸೋಲಿಸಿದ ಮಹಾತ್ಮ ಮಹಿಷಾಸುರನನ್ನು ನೀನು ಪತಿಯಾಗಿ ಸ್ವೀಕರಿಸು. ಸುಂದರಿ, ಆ ನರೇಶನು ಸಮಸ್ತ ದೈತ್ಯರ ಅಧಿಷ್ಠಾತ್ರನಾಗಿದ್ದಾನೆ. ಸರ್ವಲಕ್ಷಣ ಸಂಪನ್ನ ಸುಂದರ ಮನುಷ್ಯ ರೂಪವನ್ನು ಧರಿಸಿ ದಿವ್ಯ ಆಭೂಷಣಗಳಿಂದ ಅಲಂಕೃತನಾಗಿ ಏಕಾಂತದಲ್ಲಿ ನಿನ್ನೊಂದಿಗೆ ಭೇಟಿಯಾಗುವನು. ಶುಚಿಸ್ಮಿತೆ, 3 ಲೋಕಗಳ ಸಂಪತ್ತೆಲ್ಲವನ್ನು ಯಥೇಚ್ಛವಾಗಿ ಭೋಗಿಸುವ ಅವಕಾಶ ನಿನಗೆ ಪ್ರಾಪ್ತವಾಗಬಹುದು. ಮಹಿಷಾಸುರನ ಅಂಗ ಕಾಂತಿಯು ಬಹಳ ಕಮನೀಯವಾಗಿದೆ. ಮನಸ್ಸಿಟ್ಟು ನೀನು ಅವನನ್ನು ಪ್ರೇಮಿಸು. ಸುಂದರಿ, ಆ ನರೇಶನು ಮಹಾಪರಾಕ್ರಮಿಯಾಗಿರುವನು. ಅವನನ್ನು ಪತಿಯನ್ನಾಗಿಸಿಕೊಂಡು ಎಲ್ಲ ಸ್ತ್ರೀಯರು ಬಯಸುವ ಸಾಂಸಾರಿಕ ಅದ್ಭುತ ಸುಖವನ್ನು ನೀನು ಪಡೆಯುವೆ. ಶ್ರೀದೇವಿಯು ಹೇಳಿದಳು, ಎಲೈ ದೂರ್ತರಿರ, ಕಾಮದ ಬಲೆಯಲ್ಲಿ ಸಿಕ್ಕಿರುವ ಇವಳು ಯಾರೋ ಅತ್ಯಂತ ಅಶಿಕ್ಷಿತ ಅಬಲೆಯಾಗಿರುವಳೆಂದು ನೀವು ತಿಳಿದಿದ್ದೀರಲ್ಲ. ಮಹಾಮೂರ್ಖನಾದ ಮಹಿಷಾಸುರನ ಸೇವೆಯನ್ನು ನಾನು ಹೇಗೆ ಮಾಡಲಿ? ಸತ್ಕುಲ ಪ್ರಸೂತ ಸ್ತ್ರೀಯರು ಕುಲ ಶೀಲ ಗುಣಗಳಲ್ಲಿ ಸಮಾನತೆಯುಳ್ಳ ಪುರುಷನನ್ನೇ ಉಪಾಸಿಸುತ್ತಾರೆ. ಅಲ್ಲದೆ ರೂಪ, ಚತುರತೆ, ಬುದ್ಧಿ, ಶೀಲ, ಕ್ಷಮೆ ಇವು ಮೊದಲಾದವುಗಳಲ್ಲಿ ಅವನು ತನಗಿಂತಲೂ ಹೆಚ್ಚಿನವನೇ ಆಗಿರಬೇಕು. ಈ ಮಹಿಷಾಸುರನಾದರೂ ಪಶುವಿನ ರೂಪವನ್ನು ಶರೀರವನ್ನು ಧರಿಸಿಕೊಂಡಿರುತ್ತಾನೆ. ಪಶುಗಳಲ್ಲಿಯೂ ಇವನ ಜಾತಿ ಅಧಮವೆಂದು ತಿಳಿಯಲಾಗುತ್ತದೆ. ಹಾಗಿರುವಾಗ ಯಾವ ದೇವರೂಪಿಣಿ ಸ್ತ್ರೀಯು ಕಾಮಕ್ಕೆ ವಶೀಭೂತನಾಗಿ ಈ ಪಶುವನ್ನು ಪತಿಯನ್ನಾಗಿಸಲು ಬಯಸುವಳು? ನೀವು ಈಗಲೇ ನಿಮ್ಮ ಒಡೆಯನ ಬಳಿಗೆ ಹೊರಟು ಹೋಗಿರಿ. ಎಲೈ ಬಾಷ್ಕಲ ಮತ್ತು ದುರ್ಮುಖನೇ, ನೀನು ಕೂಡಲೇ ತಲೆಯ ಮೇಲೆ ದೊಡ್ಡ ದೊಡ್ಡ ಕೊಂಬುಗಳಿರುವ ಆನೆಯಂತೆ ಧೂಳು ಮೆತ್ತಿಕೊಂಡು ಬಿದ್ದಿರುವ ನಿಮ್ಮ ಒಡೆಯ ಮಹಿಷಾಸುರನ ಬಳಿಗೆ ಹೋಗಿ ನನ್ನ ಈ ಮಾತನ್ನು ತಿಳಿಸು. ನೀನು ಪಾತಾಳಕ್ಕೆ ಹೊರಟು ಹೋಗು ಅಥವಾ ನನ್ನೊಡನೆ ಯುದ್ಧ ಮಾಡು. ಯುದ್ಧವಾದ ಮೇಲೆ ದೇವೇಂದ್ರನು ನಿರ್ಭಯನಾಗಿರಬಲ್ಲನು. ಇದು ಧ್ರುವ ಸತ್ಯವಾಗಿದೆ. ನಾನು ನಿನ್ನನ್ನು ಕೊಲ್ಲದೆ ಹೋಗಲಾರೆ. ಪ್ರಚಂಡ ಮೂರ್ಖನೇ, ನನ್ನ ಮಾತಿನ ಕುರಿತು ಯೋಚಿಸಿ ಇಚ್ಛೆ ಇದ್ದಂತೆ ಮಾಡು. 4 ಕಾಲುಗಳುಳ್ಳ ಪಶುವೆ, ನನ್ನ ಮುಂದೆ ವಿಜಯಿಯಾಗದೆ ಪೃಥ್ವಿಯಲ್ಲಿ, ಗುಹೆಗಳಲ್ಲಿ ಅಥವಾ ಆಕಾಶದಲ್ಲಿ ಎಲ್ಲಿಯೂ ನಿನಗೆ ಯಾವ ಜಾಗವೂ ಸಿಗಲಾರದು. ವ್ಯಾಸರು ಹೇಳುತ್ತಾರೆ, ಭಗವತಿಯ ಈ ಮಾತನ್ನು ಕೇಳಿ ಬಾಷ್ಕಲ ಮತ್ತು ದುರ್ಮುಖ ದೈತ್ಯರಿಬ್ಬರು ಕ್ರೋಧದಿಂದ ಉರಿದೆದ್ದರು. ಕಣ್ಣುಗಳು ಕಿಡಿಕಾರಿದವು. ಆ ವೀರರಿಬ್ಬರು ಕೈಗಳಲ್ಲಿ ಧನುರ್ಬಾಣಗಳನ್ನು ಎತ್ತಿಕೊಂಡು ಯುದ್ಧಕ್ಕಾಗಿ ಸಿದ್ಧರಾದರು. ಭಗವತಿ ಜಗದಂಬೆಯು ಗಂಭೀರವಾಗಿ ಗರ್ಜಿಸಿ ನಿರ್ಭಯಳಾಗಿ ವಿರಾಜಿಸುತ್ತಿದ್ದಳು. ಕುರುವಂಶವನ್ನು ಬೆಳಗುವ ರಾಜನೇ, ಆ ದಾನವರು ಪೂರ್ಣ ಶಕ್ತಿಯಿಂದ ದೇವಿಯ ಮೇಲೆ ಬಾಣಗಳನ್ನು ಸುರಿಸತೊಡಗಿದರು. ಭಗವತಿಗೆ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವುದಿತ್ತು. ಅವಳು ಸುಮಧುರವಾಗಿ ಗರ್ಜಿಸಿ ದಾನವರ ಮೇಲೆ ಬಾಣಗಳ ಮಳೆ ಸುರಿಸಿದಳು. ಆ ದೈತ್ಯರಿಬ್ಬರಲ್ಲಿ ಬಾಷ್ಕಲನು ಬಹಳ ಚಂಚಲನಾಗಿದ್ದನು. ಅವನು ಕೂಡಲೇ ಸಮರಾಂಗಣದಲ್ಲಿ ಭಗವತಿಗೆ ಎದುರಾದನು. ಆಗ ದುರ್ಮುಖನು ದರ್ಶಕನಾಗಿ ದೇವಿಯ ಕಡೆಗೆ ನೆಟ್ಟ ನೋಟದಿಂದ ನೋಡುತ್ತಾ ನಿಂತಿದ್ದನು. ಮತ್ತೆ ಬಾಷ್ಕಲ ಮತ್ತು ದೇವಿಯ ಅತ್ಯಂತ ಭಯಂಕರ ಯುದ್ಧ ಪ್ರಾರಂಭವಾಯಿತು. ಬಾಣ, ಖಡ್ಗ, ಪರಿಘಗಳ ಏಟುಗಳಿಂದ ಭೀರುಗಳ ಮನಸ್ಸಿನಲ್ಲಿ ಭಯ ಉಂಟಾಗುತ್ತಿತ್ತು. ಆ ಭಗವತಿ ಜಗದಂಬೆಗೆ ಏನು ಭಯವಿತ್ತು? ಯುದ್ಧದಲ್ಲಿ ತನ್ನ ಉತ್ಕರ್ಷವನ್ನು ತೋರುವ ಆ ದೈತ್ಯನನ್ನು ನೋಡಿ ಅವಳಿಗೆ ಕ್ರೋಧ ಉಕ್ಕಿ ಬಂತು. ಹರಿತವಾದ 5 ಭಯಾನಕ ಬಾಣಗಳನ್ನು ಧನುಸ್ಸಿಗೆ ಹೂಡಿ ಆಕೆಯು ಕಿವಿಯವರೆಗೆ ಸೆಳೆದು ಬಾಷ್ಕಲನ ಮೇಲೆ ಪ್ರಯೋಗಿಸಿದಳು. ದೈತ್ಯವರ ಬಾಷ್ಕಲನಲ್ಲಿಯೂ ಅಂತಹವೇ ಹರಿತವಾದ ಬಾಣಗಳಿದ್ದವು. ಆ ಬಾಣಗಳಿಂದ ದೇವಿಯ ಬಾಣಗಳನ್ನು ಕತ್ತರಿಸಿ ಹಾಕಿದನು. ಜೊತೆಗೆ ಅವನು 7 ಬಾಣಗಳಿಂದ ಭಗವತಿ ಸಿಂಹವಾಹಿನಿಯನ್ನು ಘಾಸಿಗೊಳಿಸಿದನು. ದೇವಿಯು ಕೂಡ ಅತ್ಯಂತ ತೀಕ್ಷ್ಣವಾದ ಪೀತವರ್ಣದ 10 ಬಾಣಗಳನ್ನು ಆ ನೀಚ ದಾನವನ ಮೇಲೆ ಪ್ರಯೋಗಿಸಿ ಅವನ ಅಂಬುಗಳನ್ನು ಕಡಿದು ಹಾಕಿದಳು. ಅವಳು ಪದೇ ಪದೇ ಅಟ್ಟಹಾಸ ಮಾಡತೊಡಗಿದಳು. ಭಗವತಿಯ ಬಳಿ ಅರ್ಧಚಂದ್ರವೆಂಬ ಬಾಣವೊಂದಿತ್ತು. ಅದರಿಂದ ಅವಳು ಬಾಷ್ಕಲನ ಧನುಸ್ಸನ್ನು ತುಂಡರಿಸಿಬಿಟ್ಟಳು. ಆಗ ಆ ದೈತ್ಯನು ಕೈಯಲ್ಲಿ ಗದೆಯನ್ನೆತ್ತಿಕೊಂಡು ದೇವಿಯ ಮೇಲೆ ಎರಗಿದನು. ಅದನ್ನು ನೋಡಿ ಚಂಡಿಕೆಯು ತನ್ನ ಗದಾ ಪ್ರಹಾರದಿಂದ ಅವನನ್ನು ಧರಾಶಾಯಿಯಾಗಿಸಿದಳು.
ಬಾಷ್ಕಲನು ಬಹಳ ಪರಾಕ್ರಮಿಯಾಗಿದ್ದನು. 2 ಗಳಿಗೆ ನೆಲದಲ್ಲಿ ಬಿದ್ದುಕೊಂಡಿದ್ದು ಪುನಃ ಎದ್ದು ದೇವಿಯ ಮೇಲೆ ಗದೆಯನ್ನು ಪ್ರಯೋಗಿಸಿದನು. ಆ ದೈತ್ಯನು ಮುಂದೆ ಬರುತ್ತಿರುವುದನ್ನು ನೋಡಿ ದೇವಿಯು ಕ್ರುದ್ಧಳಾಗಿ ಉರಿದೆದ್ದಳು. ತ್ರಿಶೂಲದಿಂದ ಅವನ ಎದೆಗೆ ಭೀಷಣವಾಗಿ ಪ್ರಹಾರ ಮಾಡಿದಳು. ಏಟು ಬೀಳುತ್ತಲೇ ಬಾಷ್ಕಲನು ನೆಲಕ್ಕುರುಳಿ ಅವನ ಪ್ರಾಣ ಪಕ್ಷಿಯು ಹಾರಿಹೋಯಿತು. ಆ ದುರಾಚಾರಿ ದಾನವನು ಉರುಳುತ್ತಿರುವಂತೆ ಅವನ ಸೈನ್ಯವೆಲ್ಲ ಭ್ರಷ್ಟವಾಯಿತು. ಆಕಾಶದಲ್ಲಿದ್ದ ದೇವತೆಗಳಿಗೆ ಅಪಾರ ಹರ್ಷವಾಗಿ ಭಗವತಿ ಜಗದಂಬೆಯ ಜಯ ಜಯಕಾರ ಮಾಡತೊಡಗಿದರು. ಬಾಷ್ಕಲನು ಸತ್ತು ಹೋದಾಗ ಅತ್ಯಂತ ಶಕ್ತಿಶಾಲಿ ದುರ್ಮುಖನು ಸಮರಾಂಗಣದಲ್ಲಿ ದೇವಿಯ ಎದುರಾದನು. ಸಿಟ್ಟಿನಿಂದ ಅವನ ಕಣ್ಣುಗಳು ಕೆಂಪಾಗಿದ್ದವು. ಆಗ ದುರ್ಮುಖನು ಕವಚವನ್ನು ತೊಟ್ಟು ರಥದಲ್ಲಿ ಕುಳಿತಿದ್ದನು. ಕೈಯಲ್ಲಿ ಧನುರ್ಬಾಣಗಳಿದ್ದವು. ಎಲೈ ಅಬಲೆಯೇ, ನಿಲ್ಲು ನಿಲ್ಲು ಎಂದು ಅವನು ಮತ್ತೆ ಮತ್ತೆ ಕೂಗುತ್ತಿದ್ದನು. ಅವನು ಎದುರಾಗಿರುವುದನ್ನು ನೋಡಿ ಭಗವತಿಯು ಶಂಖ ಧ್ವನಿ ಮಾಡಿದಳು. ಆ ದಾನವನ ಕ್ರೋಧವನ್ನು ಹೆಚ್ಚಿಸುತ್ತಾ ಅವಳು ಧನುಷ್ಠಂಕಾರ ಮಾಡತೊಡಗಿದಳು. ಆಗ ದುರ್ಮುಖನು ಬಾಣಗಳನ್ನು ಪ್ರಯೋಗಿಸಲು ಉದ್ಯುಕ್ತನಾದನು. ಅವನ ಹರಿತವಾದ ಶೀಘ್ರಗಾಮಿ ಬಾಣಗಳು ವಿಷಧರ ಸರ್ಪಗಳಂತಿದ್ದವು. ಭಗವತಿ ಮಹಾಮಾಯೆಯು ತನ್ನ ಬಾಣಗಳಿಂದ ಅವನ ಅಂಬುಗಳನ್ನು ಕಡಿದು ಹಾಕಿ ಗರ್ಜಿಸಿದಳು. ರಾಜನೇ, ಆಗ ಇಬ್ಬರಲ್ಲಿಯೂ ಮಹಾಭಯಂಕರ ಸಂಗ್ರಾಮ ನಡೆಯತೊಡಗಿತು. ಬಾಣ, ಶಕ್ತಿ, ಗದೆ, ಮುಸಲ, ತೋಮರ ಮೊದಲಾದ ಅಸ್ತ್ರಶಸ್ತ್ರಗಳಿಂದ ಅವರು ಪರಸ್ಪರ ಪ್ರಹಾರ ಮಾಡತೊಡಗಿದರು. ಆಗ ಯುದ್ಧ ಸ್ಥಳದಲ್ಲಿ ರಕ್ತದ ನದಿಗಳು ಹರಿದವು. ಆ ನದಿಯ ತೀರದಲ್ಲಿ ಕಡಿದು ಬಿದ್ದ ವೀರರ ಶಿರಸ್ಸುಗಳು ಈಜಲು ಕಲಿಯುತ್ತಿರುವ ಯಮನ ದೂತರು ಅಭ್ಯಾಸ ಮಾಡಲಿಕ್ಕಾಗಿ ಒಣಗಿದ ಸೋರೆಕಾಯಿಗಳನ್ನು ರಾಶಿ ಹಾಕಿದಂತೆ ಸುಶೋಭಿತವಾಗಿದ್ದವು. ಆ ಸಂದರ್ಭದಲ್ಲಿ ಅಲ್ಲಿಯ ಭೂಮಿಯು ಭಾರಿ ಭಯಂಕರವಾಗಿತ್ತು. ಏಕೆಂದರೆ ಎಲ್ಲೆಡೆ ಕಡಿದು ಬಿದ್ದ ಶವಗಳು ಹಾಸಲಾಗಿತ್ತು. ಅವನ್ನು ತಿನ್ನುವ ನರಿಯೇ ಮೊದಲಾದ ಕ್ರೂರ ಪ್ರಾಣಿಗಳ ಗುಂಪುಗಳೇ ಸೇರಿದ್ದವು. ತೋಳ, ನಾಯಿ, ಕಾಗೆಗಳು, ಅಯೋಮುಖವೆಂಬ ಪಕ್ಷಿ, ಗಿಡುಗ, ರಣಹದ್ದು ಇವು ದುಷ್ಟ ದಾನವರ ಸತ್ತ ಶರೀರಗಳನ್ನು ಚುಚ್ಚಿ ಚುಚ್ಚಿ ತಿನ್ನುತ್ತಿದ್ದವು. ಹೆಣಗಳಿಂದ ಅತ್ಯಂತ ದುರ್ಗಂಧವಾದ ಗಾಳಿಯು ಬೀಸುತ್ತಿತ್ತು. ಮಾಂಸಭಕ್ಷಿ ಪ್ರಾಣಿಗಳು ಜೋರಾದ ಭಯಾನಕ ಶಬ್ದಗಳನ್ನು ಮಾಡುತ್ತಿದ್ದವು. ಆಗ ದುರಾತ್ಮ ದುರ್ಮುಖನು ಕ್ರೋಧದಿಂದ ಉರಿದೆದ್ದನು. ಕಾಲವು ಅವನ ವಿವೇಕ ಶಕ್ತಿಯನ್ನು ನಾಶ ಮಾಡಿಬಿಟ್ಟಿತ್ತು. ಅವನು ಭುಜಗಳನ್ನೆತ್ತಿ ಅಭಿಮಾನದಿಂದ ದೇವಿಯಲ್ಲಿ ಹೇಳತೊಡಗಿದನು. ಚಂಡಿಯೇ, ನಿನ್ನ ಸರ್ವಾಂಗಗಳು ಬಹಳ ಸುಕೋಮಲವಾಗಿವೆ. ಸುಂದರಿಯೇ, ನೀನು ಈಗಲಾದರೂ ಒಪ್ಪಿಕೊಂಡು ಮದ್ಯಪಾನ ಮಾಡಿ ಉನ್ಮತ್ತನಾಗಿರುವ ದಾನವೇಶ್ವರ ಮಹಿಷಾಸುರನ ಸೇವೆ ಮಾಡುವುದನ್ನು ಸ್ವೀಕರಿಸು. ಇಲ್ಲದಿದ್ದರೆ ಹಿಂದೆ ನಾನು ನಿನ್ನನ್ನು ಕಾಲಕ್ಕೆ ತುತ್ತಾಗಿಸುವೆನು. ದೇವಿಯು ಹೇಳುತ್ತಾಳೆ, ಮೃತ್ಯು ನಿನ್ನ ತಲೆಯಲ್ಲಿ ಕುಣಿಯುತ್ತಿದೆ. ನೀನು ಕಾಲನಿಂದ ಮೋಹಿತನಾಗಿರುವೆ. ಆದ್ದರಿಂದ ಹೊಟ್ಟೆ ತುಂಬ ಬಡಾಯಿ ಕೊಚ್ಚಿಕೊ. ನಾನು ಈಗಲೇ ಬಾಷ್ಕಲನನ್ನು ಕಳಿಸಿದಂತೆ ನಿನ್ನನ್ನು ಯಮನ ಅರಮನೆಗೆ ಕಳುಹಿಸುತ್ತೇನೆ. ಮೂರ್ಖನೇ, ಹೋಗು ಅಥವಾ ಇರು. ನಿನಗೆ ಸಾಯುವುದೇ ಇಷ್ಟವಿದ್ದರೆ ನಾನು ಮೊದಲಿಗೆ ನಿನ್ನ ಪ್ರಾಣ ಹರಣ ಮಾಡಿ ಮೂಢ ಬುದ್ಧಿಯ ಮಹಿಷಾಸುರನನ್ನು ಕೊಲ್ಲುವ ವ್ಯವಸ್ಥೆ ಮಾಡುವೆನು. ದುರ್ಮುಖನು ಸಾಯಲೆಂದೇ ಉದ್ಯುಕ್ತನಾಗಿ ಬಂದಿದ್ದನು. ಭಗವತಿ ಚಂಡಿಕೆಯ ಮಾತನ್ನು ಕೇಳಿ ಅವನು ದೇವಿಯ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದನು. ದೇವಿಯು ತನ್ನ ಬಾಣಗಳಿಂದ ದುರ್ಮುಖನ ಬಾಣಗಳನ್ನು ಕತ್ತರಿಸಿ ಬಿಟ್ಟಳು. ಜೊತೆಗೆ ಇಂದ್ರನು ವೃತ್ರಾಸುರನ ಮೇಲೆ ವಜ್ರವನ್ನು ಪ್ರಯೋಗಿಸಿದಂತೆ ಆ ದಾನವನ ಮೇಲೆ ಜೋರಾಗಿ ಪ್ರಹಾರ ಮಾಡಿದಳು. ಈಗ ಭಗವತಿ ಚಂಡಿಕೆ ಮತ್ತು ದುರ್ಮುಖ ಇವರಿಬ್ಬರಲ್ಲಿಯೂ ಘೋರ ಸಂಗ್ರಾಮ ನಡೆಯಿತು. ಅದನ್ನು ನೋಡಿ ಹೇಡಿಗಳ ಎದೆಗಳು ನಡುಗಿದವು. ಶೂರ ವೀರರು ಉತ್ಸಾಹಿತರಾಗುತ್ತಿದ್ದರು. ದೇವಿಯು ಶೀಘ್ರವಾಗಿ ದುರ್ಮುಖನ ಧನುಸ್ಸನ್ನು ತುಂಡರಿಸಿಬಿಟ್ಟಳು. ಆಕೆಯ 5 ಬಾಣಗಳಿಂದ ದಾನವನ ಉತ್ತಮ ರಥವು ಪುಡಿಪುಡಿಯಾಯಿತು. ರಥವು ಮುರಿದು ಬಿದ್ದಾಗ ಮಹಾಬಾಹು ದುರ್ಮುಖ ದುರ್ದರ್ಶನು ಗದೆಯನ್ನೆತ್ತಿಕೊಂಡು ಭಗವತಿಯ ಕಡೆಗೆ ಓಡುತ್ತಾ ಹೋಗಿ ಸಿಂಹದ ಮಸ್ತಕದಲ್ಲಿ ಜೋರಾಗಿ ಗದೆಯಿಂದ ಹೊಡೆದನು. ಮಹಾಬಲಿ ಸಿಂಹವು ಗದಾ ಪ್ರಹಾರದಿಂದ ವ್ಯಥಿತನಾದರೂ ತನ್ನ ಜಾಗದಿಂದ ಕದಲಲಿಲ್ಲ. ಗದೆಯನ್ನೆತ್ತಿಕೊಂಡು ತನ್ನ ಮುಂದೆ ನಿಂತಿರುವ ದುರ್ಮುಖನನ್ನು ನೋಡಿ ಭಗವತಿ ಜಗದಂಬೆಯು ಹರಿತವಾದ ಖಡ್ಗದಿಂದ ಕಿರೀಟ ಸಹಿತ ಅವನ ಮಸ್ತಕವನ್ನು ರುಂಡದಿಂದ ಬೇರ್ಪಡಿಸಿದಳು. ತಲೆ ಕಡಿದಾಗ ದುರ್ಮುಖನ ಪ್ರಾಣಗಳು ಹೊರಟು ಹೋಗಿ ನೆಲಕ್ಕುರುಳಿದನು.
ಆಗ ದೇವತೆಗಳು ಆನಂದದಿಂದ ವಿಹ್ವಲರಾಗಿ ಗಟ್ಟಿಯಾಗಿ ಜಯಕಾರ ಮಾಡಿದರು. ಜೊತೆಗೆ ಸ್ತುತಿಸಲು ತೊಡಗಿದರು. ಆಕಾಶದಲ್ಲಿದ್ದ ದೇವತೆಗಳು ಭಗವತಿಯ ಮೇಲೆ ಹೂಮಳೆ ಸುರಿಸಿದರು. ಅವರು ಜಯ ಜಯಕಾರ ಮಾಡುತ್ತಿದ್ದರು. ರಣರಂಗದಲ್ಲಿ ದುರ್ಮುಖನ ಜೀವನ ಲೀಲೆ ಮುಗಿದು ಹೋಯಿತು ಎಂದು ನೋಡಿ ಋಷಿಗಳ, ಸಿದ್ಧರ, ಗಂಧರ್ವರ, ವಿದ್ಯಾಧರರ, ಕಿನ್ನರರ ಮುಖಗಳಲ್ಲಿ ಪ್ರಸನ್ನತೆಯ ಕಿರಣಗಳು ಹೊಳೆದವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.